ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟ್ ಆಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ChatGPTನವರು ನಮ್ಮ ದೇಶದ ಎಲ್ಲ ಜನರಿಗೆ ಫ್ರೀಯಾಗಿ ಅವ್ರದ್ದೇನು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇತ್ತು $399 ChatGPT Go, ಇದನ್ನು ಒಂದು ವರ್ಷಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ $5,000 ಬೆಲೆ ಬಾಳುವಂಥ ಸಬ್ಸ್ಕ್ರಿಪ್ಷನ್ ಇದು. ಸೊ ಇದು ನವೆಂಬರ್ 4ನೇ ತಾರೀಕಿಂದ ಆ್ಯಕ್ಟಿವ್ ಆಗುತ್ತೆ. ನಿಮ್ಮ ಹತ್ರ ChatGPT ಅಕೌಂಟ್ ಇದ್ದು ಯಾವುದೇ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತ ಅಂದರೆ ನಿಮಗೆ ಫ್ರೀಯಾಗಿ ಈ ಒಂದು ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ನೀವು ಅಂಥವ್ರಿಗೆ ಒಂದು ವರ್ಷ ಫ್ರೀ ಆಗುತ್ತೆ. ನೀವಿನ್ನೂ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೂ ಈಗ ಮಾಡಿಕೊಂಡ್ರು, ಈವನ್ 4ನೇ ತಾರೀಕು ಆದಮೇಲೆ ಮಾಡಿಕೊಂಡ್ರೂ ಸಹ ನಿಮಗೆ ಈ ಒಂದು ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಟ್ಟಿಗೆ ನಂಗೆ ಅನ್ನಿಸ್ತಂಗೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿರಬಹುದು. ಇದಕ್ಕಿಂತ ಮುಂಚೆ ಪರ್ಪ್ಲೆಕ್ಸಿಟಿನವರು ಏರ್ಟೆಲ್ದು ಎಲ್ಲ ಯೂಸರ್ಸಿಗೆ ಫ್ರೀಯಾಗಿ ಒಂದು ವರ್ಷ ಸಬ್ಸ್ಕ್ರಿಪ್ಷನ್ನ ಕೊಟ್ಟರು. ನಾವು ಅಂದ್ಕೊಂಡ್ವು ಜಿಯೋದವರು ಬಂದ್ಬಿಟ್ಟು ChatGPT ಫ್ರೀಯಾಗಿ ಕೊಟ್ಬಿಡ್ತಾರೆ ಅಂತ, ಬಟ್ ಆ ರೀತಿ ಆಗಲಿಲ್ಲ. ChatGPTನವರೇ ಪ್ರತಿಯೊಬ್ಬರಿಗೂ ಒಂದು ವರ್ಷದ ಫ್ರೀ ಸಬ್ಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಆ್ಯಕ್ಸಸ್ಸನ್ನು ನಮಗೆ ಕೊಡಲ್ಲ, ಆಯಿತಾ. ಲಿಮಿಟೆಡ್ ಆ್ಯಕ್ಸ್ ಇರೋದು, ಲಿಮಿಟೆಡ್ ಇಮೇಜಸ್ಗಳನ್ನ ಜನ್ರೇಟ್ ಮಾಡ್ಬೋದು, ಲಿಮಿಟೆಡ್ ಆನ್ಸರ್ನ ಪಡ್ಕೊಬೋದು. ಒಟ್ಟಲ್ಲಿ ಫ್ರೀಯಾಗಿ ಸಿಗ್ತದೆ. ಒಂದು ಒಳ್ಳೆ ವಿಷಯ. ಯೂಸ್ ಮಾಡೋರೆಲ್ಲರೂ ಕೂಡ ಫ್ರೀಯಾಗಿ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಸ್ಪೇಸ್ ಎಕ್ಸ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡು ಮುಂದಿನ ವರ್ಷ ಲಾಂಚ್ ಆಗುವಂಥ iPhone 18 Pro ಮತ್ತು 18 Pro Maxನಲ್ಲಿ ಡೈರೆಕ್ಟ್ ಸ್ಯಾಟಲೈಟ್ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ತೊಗೊಂಬರ್ತಾರಂತೆ. ಯಾವುದೇ ಸಿಮ್ಮನ್ನು ಹಾಕದ ರೀತಿ, ಯಾವುದೇ ಕಾರ್ಡಲ್ಲಿ ಇದ್ದರೂ ಸಹ ನೀವು ಈ iPhone 18 Pro ಮತ್ತು Pro Maxನಲ್ಲಿ ಸ್ಯಾಟಲೈಟ್ ಸ್ಪೇಸ್ ಎಕ್ಸ್ ಇಂದು ಇಂಟರ್ನೆಟನ್ನು ನೀವು ಯೂಸ್ ಮಾಡ್ಬೋದು, ಆಯಿತಾ. ಹೆವಿ ಕ್ರೇಜಿ ವಿಷಯ. ಮುಂದಿನ ವರ್ಷ ನಮ್ಮ ದೇಶದಲ್ಲೂ ಕೂಡ ಸ್ಪೇಸ್ ಎಕ್ಸು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಮೋಸ್ಟ್ಲಿ ಆಗ ನಾವು ಈ ಒಂದು ಫೀಚರ್ನ ಯೂಸ್ ಮಾಡಬಹುದೇನೋ, ಆಯಿತಾ. ಕ್ರೇಜಿ ಫೀಚರ್ ಮಾತ್ರ. ನೆಕ್ಸ್ಟ್ ನಂಗೆ ಅನ್ನಿಸ್ತಂಗೆ ಎಲ್ಲ ಬ್ರ್ಯಾಂಡ್ ಅವರು ಕೂಡ ಇದನ್ನು ತಗೊಂಬರ್ಬೋದು. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೌದಿ ಅರೇಬಿಯಾದಲ್ಲಿ ನಡೀತಾ ಇರುವಂಥ FIFA ವರ್ಲ್ಡ್ ಕಪ್ 2034ಕ್ಕೆ ಅವರು ಆಲ್ರೆಡಿ ತಯಾರಿಯನ್ನು ನಡೆಸ್ಕೋತಾ ಇದ್ದಾರೆ, ಆಯಿತಾ. ಇಂಟ್ರೆಸ್ಟಿಂಗ್ ಅನಿಸಿದ್ದು, ಅವರು ಜಗತ್ತಿನ ಮೊಟ್ಟ ಮೊದಲ ಸ್ಕೈ ಸ್ಟೇಡಿಯಂ ಬಿಲ್ಡಿಂಗಿನ ಮೇಲ್ಗಡೆ ಒಂದು ಸ್ಟೇಡಿಯಮನ್ನು ಕಟ್ತಾರಂತೆ, ಆಯಿತಾ. ಕ್ರೇಜಿ ಇವರು. ಯಪ್ಪ, ದುಡ್ಡಿದ್ರೆ ಹೆಂಗೆ ಬೇಕಾದ್ರೆ ಖರ್ಚು ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಮೋಸ್ಟ್ಲಿ ಅವರಿಗೆ ದುಡ್ಡನ್ನು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಸೌದಿ ಅರೇಬಿಯಾದವರಿಗೆ. ಸೊ ಕ್ರೇಜಿ ಗುರು. ಸುಮಾರು 46,000 ಸೀಟಿಂಗನ್ನು ಹೊಂದಿರುವಂಥ ಒಂದು ಸ್ಟೇಡಿಯಮನ್ನು ಇವರು ಬಿಲ್ಡಿಂಗ್ನ ಮೇಲ್ಗಡೆ ತೋರಿಸ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ನ ಫೋಟೋ ನಿಮಗೆ. ಸೊ ಮೊನ್ನೆ ರೀಲಲ್ಲೂ ಕೂಡ ಇದನ್ನು ನೋಡ್ತಾ ಇದ್ದೆ ನಾನು. ಸೊ ಇದನ್ನು ಮಾಡ್ತಾರಂತೆ. ಎಷ್ಟು ದುಡ್ಡು ಖರ್ಚಾಗುತ್ತೋ ಗೊತ್ತಿಲ್ಲ. ಸೊ ಕ್ರೇಜಿ ಗುರು. ಸುಮಾರು 350 ಮೀಟರ್ ನೆಲದಿಂದ 350 ಮೀಟರ್ ಮೇಲ್ಗಡೆ ಈ ಒಂದು ಫುಟ್ಬಾಲ್ ಸ್ಟೇಡಿಯಂ ಇರುತ್ತಂತೆ. ಕ್ರೇಜಿ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಒಂದು ರಿಪೋರ್ಟ್ ಓಡಾಡ್ತಾ ಇದೆ. ಜಿಮೇಲ್ದು ಸುಮಾರು 183 ಮಿಲಿಯನ್ ಅಂದರೆ 18 ಕೋಟಿ ಪಾಸ್ವರ್ಡ್ಗಳು ಲೀಕ್ ಆಗಿಬಿಟ್ಟಿದೆ, ಡಾಟಾ ಬ್ರೀಚ್ ಆಗಿದೆ ಅಂತ ಒಂದು ನ್ಯೂಸ್ ತುಂಬ ಓಡಾಡ್ತಾ ಇದೆ. ಅದಕ್ಕೆ ರೆಸ್ಪಾಂಡ್ ಮಾಡಿದಂಥ ಗೂಗಲ್ನವರು ಸೊ ಆ ರೀತಿ ಯಾವುದೇ ಡಾಟಾ ಬ್ರೀಚ್ ಆಗಿಲ್ಲ, ಟ್ವೀಟ್ ಮಾಡಿದ್ದಾರೆ, ಆಯಿತಾ. ಸೊ ಆ ರೀತಿ ಯಾವುದೇ ಡಾಟಾ ಬ್ರೀಚ್ ಆಗಿಲ್ಲ, ತಲೆ ಕೆಡ್ಸ್ಕೊಂಬಿಡಿ ಅಂತ ರೆಸ್ಪಾಂಡ್ ಮಾಡಿದ್ದಾರೆ. ಮೋಸ್ಟ್ಲಿ ಡಾಟಾ ಬ್ರೀಚ್ ಆಗಿದ್ರೂ ಆಗಿರ್ಬೋದು, ಆಗದೇನೂ ಇರ್ಬೋದು. ಯಾವ ಕಂಪ್ನಿಗಳು ಕೂಡ ಆಗಿದೆ ಅಂತ ಒಪ್ಕೊಳ್ಳಲ್ಲ, ಆಯಿತಾ. ಸೊ ಬಟ್ ಸ್ಟಿಲ್ ಕೇರ್ಫುಲ್ ಆಗಿರಿ, ಪಾಸ್ವರ್ಡ್ಗಳನ್ನ ಚೇಂಜ್ ಮಾಡ್ತಾರೆ ಆಗಾಗ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕಿಯಾದವರು ಅವರ ಎಲೆಕ್ಟ್ರಿಕ್ ಕಾರಿಗೆ ಒಂದು ಹೊಸ ಏರ್ ಫ್ರೆಶ್ನರ್ನ ತೊಗೊಂಬಂದಿದ್ದಾರೆ, ಆಯಿತಾ. ಸೊ ಇದು ಸ್ಮೆಲ್ ಮಾಡಿದ್ರೆ ನಿಮಗೆ ಪೆಟ್ರೋಲ್ ಡೀಸೆಲ್ ರೀತಿ ಸ್ಮೆಲ್ ಬರುತ್ತಂದೆ, ಗ್ಯಾಸೋಲಿನ್ ಅಂತ ಕರೀತಾರೆ, ಆಯಿತಾ. ಸೊ ಅಂದರೆ ಅಮೇರಿಕಾದಲ್ಲಿ ಸೊ ಆ ಒಂದು ಸ್ಮೆಲ್ ಬರುತ್ತಂತೆ. ಏನಕ್ಕೆ ಅಂದರೆ ನೀವು ಪೆಟ್ರೋಲ್ ಡೀಸೆಲ್ ಕಾರಿಂದ ಗ್ಯಾಸೋಲಿನ್ ಕಾರಿಂದ ನೀವು ಎಲೆಕ್ಟ್ರಿಕ್ ಸ್ವಿಚ್ ಆದಾಗ ಆ ಒಂದು ಸ್ಮೆಲ್ಲನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಇದನ್ನು ತೊಗೊಂಬಂದಿದ್ದಾರಂತೆ. ಯಾವ ಸಿಮೆ ಪ್ರಾಡಕ್ಟ್ ಗೊತ್ತಿಲ್ಲ, ಬಟ್ ಸ್ಟಿಲ್ ಕೆಲವು ಜನಕ್ಕೆ ಇಷ್ಟ ಆಗೋಬೋದೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೈಕಿನವರು ಒಂದು ಹೊಸ ರೀತಿಯ ಶೂವನ್ನು ಲಾಂಚ್ ಮಾಡಿದ್ದಾರೆ, ಆಯಿತಾ. ಸೊ ರೋಬೋಟಿಕ್ ಸ್ನೀಕರ್ ಅಂತ ತೋರಿಸ್ತಾ ಇದ್ದೀನಿ ಆ ಒಂದು ಫೋಟೋನ ನಿಮಗೆ. ಇದು ನಿಮಗೆ ಫಾಸ್ಟಾಗಿ ನಡೆಯೋದಕ್ಕೆ ಮತ್ತು ಫಾಸ್ಟಾಗಿ ಓಡೋದಕ್ಕೆ ಹೆಲ್ಪ್ ಮಾಡುತ್ತಂತೆ, ಆಯಿತಾ. ಸೊ ನೀವು ಅದನ್ನು ಹಾಕೊಂಬಿಟ್ಟು ಆನ್ ಮಾಡಿಕೊಂಡ್ರೆ ನಿಮ್ಗೊಂದು ರೀತಿ ಪುಷ್ ಕೊಡುತ್ತೆ. ಅಂದರೆ
ನೀವು ನಡಿಬೇಕಾದ್ರೆ ಎಷ್ಟು ನೀವು ಶಕ್ತಿಯನ್ನು ಅದಕ್ಕೆ ಯೂಸ್ ಮಾಡ್ತೀರೋ ಅದಕ್ಕಿಂತ ಕಡಿಮೆ ಶಕ್ತಿಯಲ್ಲಿ ನೀವು ಫಾಸ್ಟಾಗಿ ಓಡೋದಕ್ಕೆ ಮತ್ತು ನಡೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಂಗೆ ಅನ್ನಿಸ್ತಂಗೆ ಇದು ಫ್ಯೂಚರ್ನಲ್ಲಿ ತುಂಬ ನಾರ್ಮಲ್ ಆಗುತ್ತೆ ಆಯಿತಾ. ಪ್ರತಿಯೊಬ್ಬರ ಕಾಲಲ್ಲೂ ಕೂಡ ಈ ರೀತಿ ಒಂದು ಸ್ನೀಕರ್ನ, ಈ ರೀತಿ ಒಂದು ಶೂನ, ಈ ರೀತಿ ಒಂದು ಗ್ಯಾಜೆಟನ್ನು ಫ್ಯೂಚರ್ನಲ್ಲಿ ನೋಡ್ತೀವಿ ಅಂತ ಕಾಣುತ್ತೆ ಆಯಿತಾ. ಸೊ ಈಗ ನಂಗೆ ಅನ್ನಿಸ್ತಂಗೆ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ ಆಬ್ವಿಯಸ್ಲಿ. ನೆಕ್ಸ್ಟು ತುಂಬ ಅಫೋರ್ಡಬಲ್ ಆಗಿ ಇದು ಬರಬಹುದು. ಇದಕ್ಕೇನು ತುಂಬ ಏನೋ ರಾಕೆಟ್ ಸೈನ್ಸ್ ಏನು ಹಿಡಿಯಲ್ಲ ಆಯಿತಾ. ಅದು ನಿಮ್ಮ ಒಂದು ಸಲ ನೀವು ನಡೆಯೋದನ್ನು ನೋಡ್ಕೊಳತ್ತಂತೆ, ಅದನ್ನು ಟ್ರ್ಯಾಕ್ ಮಾಡ್ಕೊಳತ್ತಂತೆ. ಒಂದು ಸ್ವಲ್ಪ ದೂರ ನಡೆದ್ಮೇಲೆ ನಿಮ್ಮ ವಾಕಿಂಗ್ ಸ್ಟೈಲಿಗೆ ಅದು ಅಡಾಪ್ಟ್ ಆಗಿಬಿಟ್ಟು ನಿಮ್ಗೊಂದು ಸ್ವಲ್ಪ ಪುಷ್ ಕೊಡುತ್ತೆ. ಹೆವಿ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಇನ್ಸ್ಟಾಗ್ರಾಮ್ನಲ್ಲಿ ವಾಚ್ ಹಿಸ್ಟ್ರಿ ಫೀಚರ್ನ ತೊಗೊಂಬರ್ತಾ ಇದ್ದಾರೆ ಆಯಿತಾ. ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ನಾವೇನೋ ರೀಲ್ ನೋಡ್ತಾ ಇದ್ದರೆ ಮಿಸ್ಸಾಗಿ ವಾಪಸ್ ಬಂದ್ಬಿಟ್ಟು ಅಂದರೆ ಅದು ಆ ರೀಲಿಗೆ ವಾಪಸ್ ಹೋಗೋಕ್ಕಾಗಲ್ಲ. ಹಿಸ್ಟ್ರಿ ಆಪ್ಷನ್ನೇ ಇರಲಿಲ್ಲ ಆಯಿತಾ. ಅಂದರೆ ಯಾವುದೆಲ್ಲ ವಿಡಿಯೋ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಿ ಅನ್ನುವಂಥ ಆಪ್ಷನ್ನೇ ಇರಲಿಲ್ಲ. ಇದೀಗ ಇನ್ಸ್ಟಾಗ್ರಾಮ್ಗೆ ವಾಚ್ ಹಿಸ್ಟ್ರಿ ಬರ್ತಾಯಿದೆ. ಸೊ ನೀವು ಮುಂಚೆ ಯಾವುದೆಲ್ಲ ವೀಡಿಯೋ ನೋಡಿದ್ರಿ ಅಂತ ಸೊ ಈ ಒಂದು ಹಿಸ್ಟ್ರಿಯಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಬೇಡ ಅಂತ ಅಂದರೆ ಅದನ್ನು ಹಿಸ್ಟ್ರಿ ಕ್ಲಿಯರ್ ಕೂಡ ಮಾಡ್ಬೋದು ಆಯಿತಾ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಯಾವುದೆಲ್ಲ ಓಪೋ ಫೋನ್ಗಳಿಗೆ ಆ್ಯಂಡ್ರಾಯ್ಡ್ 16 ಬೇಸ್ಡ್ ಕಲರ್ OS 16 ಅಪ್ಡೇಟ್ ಬರುತ್ತೆ ಅಂತ ಓಪೋದವರು ಒಂದು ಶೀಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ನವಂಬರ್ 2025ನೇ ತಾರೀಕಿಂದ ಎಲ್ಲ ಫೋನ್ಗಳಿಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ಯಾವುದೆಲ್ಲ ಡಿವೈಸಿಗೆ ಫಸ್ಟ್ ಬರುತ್ತೆ, ಡಿಸೆಂಬರ್ಗೆ ನೆಕ್ಸ್ಟ್ ರೌಂಡಲ್ಲಿ ಯಾವುದಕ್ಕೆ ಬರುತ್ತೆ, ಮುಂದಿನ ವರ್ಷ ಫಸ್ಟ್ ಕ್ವಾರ್ಟರ್ಲಿ ಯಾವ್ದು ಬರುತ್ತೆ, ಎಲ್ಲದಕ್ಕೂ ಕೂಡ ಲಿಸ್ಟನ್ನು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ನಿಮ್ಮದು ಫೋನ್ ಯಾವುದರಲ್ಲಿದೆ. ಸೊ ಆ ಎಲ್ಲ ಫೋನ್ಗಳಿಗೆ ಈ ಟೈಮಲ್ಲಿ ಒಟ್ಟಿಗೆ ಅಪ್ಡೇಟ್ ಬರುತ್ತಂತೆ. ಸೊ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಕೂನವರು ಕಳೆದ ವರ್ಷ ಐಕೂ ನಿಯೋ 10 ಪ್ರೋನ ಚೈನಾದಲ್ಲಿ ಲಾಂಚ್ ಮಾಡಿದರು ಆಯಿತಾ. ಸುಮಾರು 1 ವರ್ಷಗಳ ಹಿಂದೆ ಅಪ್ರಾಕ್ಸಿಮೇಟ್ಲಿ. ಇದೀಗ ಅದೇ ಫೋನನ್ನು ನಮ್ಮ ದೇಶದಲ್ಲಿ ಐಕೂ ನಿಯೋ 11R ಅನ್ನುವಂಥ ಹೆಸರಿನಲ್ಲಿ ಲಾಂಚ್ ಮಾಡ್ಬೋದು. 1 ವರ್ಷ ಹಳೆಯ ಫೋನು. ಐ ಹೋಪ್ ಅದಾಗಿರಲ್ಲ ಅಂತ, ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ನಮಗೆ ಡೈಮೆನ್ಸಿಟಿ 9400 ಪ್ರೊಸೆಸರ್ ಇರಬಹುದು. ಇನ್ನು ಕನ್ಫರ್ಮ್ ಇಲ್ಲ, ಒಟ್ಟಿಗೆ ಹೇಳಲಾಗ್ತಾ ಇದೆ ಇದೇ ಫೋನ್ನ ಮೋಸ್ಟ್ಲಿ ರೀಬ್ರ್ಯಾಂಡ್ ಮಾಡಿ ಲಾಂಚ್ ಮಾಡಬಹುದು ಅಂತ. ನೋಡೋಣ ಏನು ಮಾಡ್ತಾರೆ ಅಂತ. ಫೋನ್ ಚೆನ್ನಾಗಿದ್ದು ಒಳ್ಳೆ ಪ್ರೈಸ್ಗೆ ಲಾಂಚ್ ಆದರೆ ಪ್ರಾಬ್ಲಮ್ ಏನೂ ಇಲ್ಲ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಅಫಿಷಿಯಲ್ ಆಗಿ ಐಕೂನವ್ರು ಅನೌನ್ಸ್ ಮಾಡಿದ್ದಾರೆ. ನವಂಬರ್ 26ನೇ ತಾರೀಕು ಅವರ ಐಕೂ 15 ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಲಾಂಚ್ ಆಗ್ತದೆ. ಸೊ ಡೇಟು ಕನ್ಫರ್ಮ್ ಆಯಿತಾ, ನವಂಬರ್ 26. ಇದರ ಜೊತೆಗೆ ಈವನ್ ನಥಿಂಗ್ ಅವರು ಕೂಡ ಅವ್ರದ್ದು ನಥಿಂಗ್ ಫೋನ್ 3A ಲೈಟ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಅನ್ವೀಲ್ ಮಾಡಿದ್ದಾರೆ. ಇದು ಅಕ್ಟೋಬರ್ 29ನೇ ತಾರೀಕು, ಅಂದರೆ ಇವತ್ತು. ಓಕೆ, ಇದು ನಮ್ಮ ದೇಶದಲ್ಲಿ ಮೋಸ್ಟ್ಲಿ ಸೇಲ್ ಶುರುವಾಗ ಲೇಟ್ ಅನಿಸುತ್ತೆ. ಒಟ್ಟಿಗೆ ಅನ್ವೀಲ್ ಮಾಡಿದ್ದಾರೆ. ಅಫಿಷಿಯಲ್ಲಾಗಿ ಸೇಲ್ ಯಾವಾಗ ಐಡಿಯಾ ಇಲ್ಲ. ಸೊ ಡೈಮೆನ್ಸಿಟಿ 2300 ಪ್ರೊಸೆಸರ್ನೊಂದಿಗೆ ಈ ಫೋನ್ ಲಾಂಚ್ ಆಗ್ತಾ ಇದೆ. ಇನ್ನು ಸ್ಯಾಮ್ಸಂಗಿಂದು ಏನು ಟ್ರಿಪಲ್ ಫೋಲ್ಡ್ ಸ್ಮಾರ್ಟ್ಫೋನ್ ಏನು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಆ್ಯಕ್ಚುಲಿ ಡಿಸ್ಪ್ಲೇ ಮಾಡಿದ್ದಾರೆ ಅಫಿಷಿಯಲ್ ಆಗಿ ಅವರೇನೆ. ಸೊ ಜಾಸ್ತಿ ಫೋಟೋಸ್ ಇಲ್ಲ, ನೋಡ್ತಾ ಇದ್ದರೆ ಒಟ್ಟಿನಲ್ಲಿ ಟ್ಯಾಬ್ಲೆಟ್ ಫಾರ್ಮ್ ಫ್ಯಾಕ್ಟ್ರು. ಈವನ್ ಅದನ್ನು ನಾವು ಫೋಲ್ಡ್ ಮಾಡಿದ್ರೆ ಫೋನಿಂದು ಫಾರ್ಮ್ ಫ್ಯಾಕ್ಟ್ರಿಗೂ ಸಹ ಬರುತ್ತೆ. ಬಟ್ ಆ್ಯಕ್ಚುಲಿ ಹೆಂಗೆ ಫೋಲ್ಡ್ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸ್ವಲ್ಪ ದಿನದಲ್ಲಿ ಲೀಕ್ಸ್ ಬರುತ್ತೆ, ಅದು ಕೂಡ ನಂಗೆ ಅನ್ನಿಸ್ದಂಗೆ. ಸೊ ಲೆವೆಲಿಗೆ ತಿನ್ನಾಗಿರೋ ರೀತಿ ಇದೆ, ನೋಡೋಣ ಎಷ್ಟು ತಿನ್ನಾಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೊ ರೆಡ್ಮಿನವರು ಗ್ಲೋಬಲ್ಲಾಗಿ ರೆಡ್ಮಿ K90 Pro Max ಫೋನನ್ನು ಲಾಂಚ್ ಮಾಡಿದ್ದಾರೆ ವಿತ್ ಬೋಸ್ ಸ್ಪೀಕರ್ಸ್ ಆಯಿತಾ. ಸೊ ಕ್ಯಾಮ್ರಾ ಪಕ್ಕದಲ್ಲಿರುವಂಥ ಒಂದು ಸ್ಪೀಕರ್ ಇದು. ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋದಕ್ಕೆ. ಸೊ ಸ್ಪೀಕರ್ನ ಕ್ವಾಲಿಟಿ ಕೂಡ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರುತ್ತೆ. ಅಷ್ಟು ದೊಡ್ಡ ಸ್ಪೀಕರ್ ಕೊಟ್ಟಿದ್ದಾರೆ ಅಂತ ಅಂದರೆ ಆ ಕ್ಯಾಮ್ರಾ ಬಂಪಲ್ಲೇ ಆ ಸ್ಪೀಕರ್ನ ಆ್ಯಡ್ ಮಾಡಿದ್ದಾರೆ ಆಯಿತಾ. ಸೊ ಇದರಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಒಟ್ಟಿಗೆ ಅಪ್ರಾಕ್ಸಿಮೇಟ್ಲಿ ಚೈನಾದಲ್ಲಿ ಒಂದು 50,000 ರೇಂಜಿಗೆ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಷನ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ಬಟ್ ರೆಡ್ಮಿ ಬ್ರ್ಯಾಂಡಿಂಗಿಗೆ ಇಷ್ಟು ಕೊಡ್ಬೋದಾ ಅನ್ನುವಂಥದ್ದು ಪ್ರಶ್ನೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.